ವೆಲ್ಕಮ್ ಟು ಬಸವ ಐಟೆ ಮಾನ್ವಿ ಚಾನಲ್. ಇವತ್ತಿನ ಟಾಪಿಕ್ ಎಮ್ ಎಸ್ ಎಕ್ಸೆಲ್ ಅಂತಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್. ಸೊ ಈ ಚಾಪ್ಟ್ರಲ್ಲಿ MCQ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಸೊ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನೋಡಿ, ಇಲ್ಲಿ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ಸ್ ಅಂತೇಳಿ ಡಿಸ್ಪ್ಲೇ ಆಗಿದೆ. ಹೌದಾ? ಚಾಪ್ಟರ್ ನೋಡಿ, ಎಮ್ ಎಸ್ ಎಕ್ಸೆಲ್ ನಥಿಂಗ್ ಬಟ್ ಅ ಸ್ಪ್ರೆಡ್ ಶೀಟ್. ಅದು ಒಂದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಆಗಿದೆ. ಸೊ ಅದರಲ್ಲಿ MCQ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಮೊದಲೇ ಕ್ವಶನ್ ನೋಡಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಈಸ್ ಎ ಪವರ್ಫುಲ್ ಡ್ಯಾಶ್. ಸೊ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನೋದು ಏನಿದೆ, ಏನಕ್ಕೆ ಪವರ್ಫುಲ್ ಆಗಿದೆ ಅಂದರೆ, ಎ ಆಪ್ಷನ್ ನೋಡಿ ವರ್ಡ್ ಪ್ರೊಸೆಸಿಂಗ್ ಪ್ಯಾಕೇಜ್, ಬಿ ಆಪ್ಷನ್ ಕಮ್ಯುನಿಕೇಷನ್ ಸಾಫ್ಟ್ವೇರ್ ಪ್ಯಾಕೇಜ್, ಸಿ ಆಪ್ಷನ್ ಸ್ಪ್ರೆಡ್ಶೀಟ್ ಪ್ಯಾಕೇಜ್, ಡಿ ಆಪ್ಷನ್ DBMS ಪ್ಯಾಕೇಜ್. ಸೊ MS ಎಕ್ಸೆಲ್ ಅನ್ನೋದು ಏನಕ್ಕೆ ಪವರ್ಫುಲ್ ಆಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿರೋದು 1 2 3 4. ಹೌದಾ? ದೀಸ್ ಆರ್ ರೋಸ್. ಇಲ್ಲಿ ಕಾಣ್ತಿದೆ ದೀಸ್ ಆರ್ ರೋಸ್ ಆ್ಯಂಡ್ ದೀಸ್ ಆರ್ ಕಾಲಮ್ಸ್. ABCD ಇದೆ ನೋಡಿ, ಇವೆಲ್ಲ ಕಾಲಮ್ಸ್. ಸೊ ಸ್ಪ್ರೆಡ್ಶೀಟ್ ಅನ್ನೋದು ನೋಡಿ, ಅಂಟಿಲ್ ಎಲ್ಲಿವರೆಗೆ ಇದು ಎಕ್ಸ್ಟೆಂಡ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ತೋರಿಸಿ ನೋಡಿ, ಇಲ್ಲಿ ಎ ಕಾಣ್ತಿದೆ. ಹೌದಾ? ಸೊ ಎ ಕಂಟ್ರೋಲ್ ರೈಟ್ ಆ್ಯರೋ ಕೀನ ಕ್ಲಿಕ್ ಮಾಡಿದ್ರೆ XFD ಅಲ್ಲಿವರೆಗೆ ಏನಾಗುತ್ತೆ, ಕಂಟಿನ್ಯೂಸ್ ಏನಾಗುತ್ತೆ, ಅದು ಸ್ಪ್ರೆಡ್ ಆಗ್ತಾನೆ ಇದೆ. ಫ್ರಮ್ ಎ ಇಂದ ಹಿಡಿದು XFD ವರೆಗೆ ಏನಾಗಿದೆ, ಸ್ಪ್ರೆಡ್ ಆಗ್ತಾನೆ ಹೋಗಿದೆ. ಸೊ ಕಂಟ್ರೋಲ್ ಲೆಫ್ಟ್ ಆ್ಯರೋ ಕೀ ಕ್ಲಿಕ್ ಮಾಡ್ತೀನಿ, ಹೇಗೆ ಬಂದು ಸೊ ಕರೆಂಟ್ ಪೇಜ್ಗೆ ಡಿಸ್ಪ್ಲೇ ಆಗಿದೆ ಇದು. ಸೊ ಇಲ್ಲಿ ನೋಡಿ, ಈ ರೀತಿ ಏನಾಗುತ್ತೆ, ರೋಸ್ ಆ್ಯಂಡ್ ಕಾಲಮ್ಸ್ ಅಂದರೆ ಸ್ಪ್ರೆಡ್ ಶೀಟ್ ಎಲ್ಲಿವರೆಗೆ ಸ್ಪ್ರೆಡ್ ಆಗ್ತಾನೆ ಹೋಗುತ್ತಾ. ಹೌದಾ? ಸೊ ಅದಕ್ಕೆ ಇದು ಸ್ಪ್ರೆಡ್ ಶೀಟ್ ಅಂತೇಳಿ. ಸೊ ಆಪ್ಷನ್ ನೋಡೋಣ, ಈಸಿಯಾಗಿ ನಿಮಗೆ ಗೊತ್ತಾಗಿರುತ್ತೆ. ಓಕೆ, ಸೊ ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ದ ಆನ್ಸರ್ ಏನದ, ಸ್ಪ್ರೆಡ್ ಶೀಟ್ ಪ್ಯಾಕೇಜ್. ಓಕೆ, ಸಿ ಆಪ್ಷನ್ ಈಸ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಇನ್ ಎಕ್ಸೆಲ್ ದ ಇಂಟರ್ಸೆಕ್ಷನ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಈಸ್ ಕಾಲ್ಡ್. ಸೊ ನೋಡಿ, ಇಟ್ಸ್ ಅ ಈಸಿ ಕ್ವಶನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇನ್ ಎಕ್ಸೆಲ್, ಈ ಎಕ್ಸೆಲಲ್ಲಿ ಇಂಟರ್ಸೆಕ್ಷನ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್, ಇಲ್ಲಿ ನೋಡಿ. ಸೊ ಇಂಟರ್ಸೆಕ್ಷನ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇಲ್ಲಿ ನೋಡಿ, ಈ ರೀತಿ ಕಾಣ್ತಿದೆ. ಹೌದಾ? ಸೊ ಒಂದು ರೋ ಇದೆ, ಒಂದು ಕಾಲಮ್ ಇದೆ. ಈ ಕಾಲಮ್ ಮಧ್ಯದಲ್ಲಿ ಒಂದು ಬಾಕ್ಸ್ ಕಾಣ್ತಿದೆ. ಹೌದಾ? ದಿಸ್ ಇಸ್ ಅ ಬಾಕ್ಸ್. ವಾಟ್ ಈಸ್ ದಿಸ್? ಇದು ಏನು ಅಂತೇಳಿ ಕೇಳ್ತಿದ್ದಾರೆ. ಅದೇ ಕ್ವಶನ್ ಇಲ್ಲಿ. ಈ ಆಪ್ಷನ್, ಅದು ಸ್ಕ್ವೇರ್ ಬಾಕ್ಸಾ ಅಥವಾ ಕ್ಯೂಬಿಕಲ್ ಬಾಕ್ಸಾ ಅಥವಾ ಸೆಲ್ ಅಥವಾ ವರ್ಕ್ಶೀಟ್. ಸೊ ಇದಕ್ಕೆ ಏನು ಹೆಸರು ಕೊಡ್ತಾರೆ ಅಂತಂದರೆ, ಸೊ ಇದಕ್ಕೆ ಹೆಸರು ಕೊಡೋದು ಅಂದರೆ ದಿಸ್ ಈಸ್ ಅ ಸೆಲ್. ಹೌದಾ? ಈ ವರ್ಕ್ಶೀಟಲ್ಲಿ ಏನಾಗಿದೆ, ಒಂದೊಂದು ಏನಾಗಿದ್ದಾವೆ, ಇವೆಲ್ಲ ಸೆಲ್ಸ್ ಇರ್ತವೆ. ಸೊ ಈ ಸೆಲ್ಗಳು ಇವಿಷ್ಟು ಸೇರಿದರೆ ಏನಾಗುತ್ತೆ ನೋಡಿ, ಅಲ್ಲಿ ಮೇಲ್ ಕಾಣ್ತಿದೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, 2 ರೋ ಇಂಟು 1 ಕಾಲಮ್ ಅಂಥೇಳಿ. ಸೊ ಇಲ್ಲಿ ಕಾಣುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, ಜಸ್ಟ್ ನಾನು ಡ್ರ್ಯಾಗ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ, 3 ರೋಸ್ ಇಂಟು 2 ಕಾಲಮ್ಸ್. 3R ಅಂತಂದರೆ 3 ರೋಸ್ ಇಂಟು 2 ಕಾಲಮ್ಸ್ ಅಂತೇಳಿ. ಸೊ ಇದು ಪರ್ಟಿಕ್ಯುಲರ್ ಒಂದೊಂದೇ ಬಾಕ್ಸ್ ಏನು ಕಾಣುತ್ತೆ ಅಲ್ಲ, ಇದಕ್ಕೆ ಏನಂತ ಹೇಳಬೇಕು, ಸೆಲ್ ಅಂತೇಳಿ ಹೇಳ್ತಾ ಹೋಗಬೇಕು. ಓಕೆ, ಸೊ ನೋಡಿ, ಈ ಸೆಕೆಂಡ್ ಕ್ವಶನಲ್ಲಿ third option is the correct option. Cell is the correct option. So next, the total size of Excel worksheet is. So ನೋಡಿ, ಈ ವರ್ಕ್ಶೀಟ್ ಅನ್ನೋದಿದೆಯಲ್ಲ, ಈ ವರ್ಕ್ಶೀಟ್ ಟೋಟಲ್ ಸೈಜ್ ಅಂದರೆ ಎಷ್ಟು ರೋಸ್ ಕಂಟೈನ್ ಮಾಡುತ್ತೆ, ಎಷ್ಟು ಕಾಲಮ್ಸ್ ಕಂಟೈನ್. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಹೌದಾ? ನಿಮಗೆ ಎಕ್ಸಾಮ್ ಪರ್ಪಸ್ಗೆ ಭಾಳ ಇಂಪಾರ್ಟೆಂಟ್ ಕ್ವಶನ್. ಸೊ ಎ ಆಪ್ಷನಲ್ಲಿ 156 ಕಾಲಮ್ಸ್ ಆ್ಯಂಡ್ 8192 rows. B optionally 256 columns and 65,536 rows. C optionally 156 columns and 65,536 rows. And the D option 16,384 columns and ನೋಡಿ, ಇದು ಎಷ್ಟದ, 10 lakh 48, ಸಾರಿ 10 lakh ಅಲ್ಲ, ಇದು D option 16,384 columns and 10,48,576 rows. ಸೊ ನೋಡಿ, ವರ್ಕ್ಶೀಟಲ್ಲಿ ಎಲ್ಲಿ ಎಕ್ಸೆಲಲ್ಲಿ ಸೊ ಎಷ್ಟು ರೋಸ್ ಇವೆ, ಎಷ್ಟು ಕಾಲಮ್ಸ್ ಇವೆ ಅಂಥೇಳಿ ಹೇಳ್ತಿದ್ದಾರೆ. ಸೊ 16,000. ಸೊ ಡಿ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ನಾಲ್ಕನೇದು, ಎ ಕಲೆಕ್ಷನ್ ಆಫ್ ವರ್ಕ್ಶೀಟ್ಸ್ ಈಸ್ ನೋನ್ ಆ್ಯಸ್. ಸೊ ನೋಡಿ, ಇಲ್ಲಿ ಈ ಶೀಟ್ ಕಾಣ್ತಿದೆ. ಹೌದಾ? ಶೀಟ್ 1, ಶೀಟ್ 2, ಶೀಟ್ 3. ಈ ಶೀಟ್ಸ್ ಎಷ್ಟು ಬರ್ತವೆ, ಕಂಟಿನ್ಯೂಸ್ ಎಷ್ಟು ಬೇಕು ಅಷ್ಟು ಶೀಟ್ಸ್ ಏನು ಮಾಡುತ್ತೆ, ಕಲೆಕ್ಷನ್ ಆಫ್ ಶೀಟ್ಸ್. ಓಕೆ, ಸೊ ಶೀಟ್ಸ್ ಎಷ್ಟು ಕಲೆಕ್ಷನ್ಸ್ ಆಗ್ತಾವೆ ಅಂದರೆ, ಕಂಟಿನ್ಯೂಸ್ ನಮಗೆ ಶೀಟ್ 4 ಬೇಕಾ 5 ಬೇಕಾ, ಒಟ್ಟು ಶೀಟ್ಗಳನ್ನ ಸೇರಿ ಏನು ಹೇಳ್ಬೋದು, ಒಂದು
ವರ್ಕ್ ಬುಕ್ ಅಂತೇಳಿ ಹೇಳ್ಬೋದು. ಓಕೆ, ಸೊ ನೀವು ಫಾರ್ ಎಕ್ಸಾಂಪಲ್ ಬುಕ್ ತೊಗೋತೀರ, ಹೌದಾ? ಸೊ ಬುಕ್ಕಲ್ಲಿ ನೋಡ್ಬೋದು ಪ್ರತಿಯೊಂದು ಪೇಜ್, ಆ ಪೇಜಿಗೆ ಏನು ಹೇಳ್ಬೋದು, ಶೀಟ್ ಅಂತೇಳಿ ಹೇಳ್ಬೋದು. ಸೊ ಆ ಪೇಜ್ ಎಲ್ಲ ಕಂಟೈನ್ ಮಾಡೋದು ಒಂದು ನೋಟ್ ಬುಕ್, ಹೌದಾ? ಸೊ ಇದೇ ಥರ ಎಕ್ಸೆಲಲ್ಲಿ ಪ್ರತಿಯೊಂದು ಶೀಟ್ನ ಕೌಂಟ್ ಮಾಡೋದು. ಸೊ ಟೋಟಲ್ ಆ ಶೀಟ್ಸ್ ಎಲ್ಲ ಒಂದು ಬಂಡಲ್ ಮಾಡಿದಾಗ ಅದಕ್ಕೆ ಏನಾಗುತ್ತೆ, ಒಂದು ವರ್ಕ್ ಬುಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಫೋರ್ತ್ ಕ್ವೆಶನ್ ಈಸ್ ಎ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೇಟೆಸ್ಟ್ ವರ್ಷನ್ ಆಫ್ ಎಕ್ಸೆಲ್? ಸೊ ಈಗಿನ ಪ್ರೆಸೆಂಟ್ ಲೇಟೆಸ್ಟ್ ವರ್ಷನ್, ಸೊ ಯಾವುದು ನಾವು ಇವಾಗ ಯೂಸ್ ಮಾಡ್ತಿರೋದು ಯಾವ ವರ್ಷನ್ ಅಂತಂದರೆ, ಸೊ ಬಿ ವರ್ಷನ್ 2019. 2017 is older version and B option is a recent version. ಹೌದಾ? 2019 your present version is updated and 2003 to 2016. ಸೊ ಇವು ಯಾವುದು ಅಲ್ಲ, ಬಿ ಆಪ್ಷನ್ is correct option. ಓಕೆ, ಸೊ ನೆಕ್ಸ್ಟ್ ಸಿಕ್ಸ್ತ್ ಕ್ವೆಶನ್ ನೋಡೋಣ. ವಿಚ್ ಫಂಕ್ಷನ್ ಇನ್ ಎಕ್ಸೆಲ್ ಟೆಲ್ಸ್ ಹೌ ಮೆನಿ ನ್ಯೂಮರಿಕ್ ಎಂಟ್ರೀಸ್ ಆರ್ ದೇರ್? ಸೊ ನೋಡಿ ಇಲ್ಲಿ, ವಿಚ್ ಫಂಕ್ಷನ್ ಇನ್ ಎಕ್ಸೆಲ್ ಟೆಲ್ಸ್ ಹೌ ಮೆನಿ ನ್ಯೂಮರಿಕ್ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ, 12, 13, ಸೊ 11, 10 ಆ್ಯಂಡ್ 5 ಆ್ಯಂಡ್ 6. ಸೊ ಈ ಕ್ವೆಶನ್ ಏನು ಅಂತಂದರೆ, ಇಷ್ಟು ನಂಬರ್ಸ್ ಇವೆ, ಹೌದಾ? ಸೊ ಇವಿಷ್ಟು ನಂಬರ್ಸ್ ಎಷ್ಟಿವೆ ಅಂತೇಳಿ ಅರ್ಥ. ಸೊ ಎಷ್ಟಿವೆ ಅಂತಂದರೆ ಟೋಟಲ್ ಆ್ಯಡ್ ಮಾಡು ಅಂತಲ್ಲ, ಪ್ರತಿಯೊಂದು ಎಷ್ಟೆಷ್ಟಿವೆ ನೋಡಿ. ಇನ್ನು ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ, ಡ್ರ್ಯಾಗ್ ಮಾಡಿ ಇಲ್ಲಿ ಒಂದು ಸ್ಪೇಸ್ ಕೊಡ್ತೀನಿ, ಬಿಕಾಸ್ ಇಲ್ಲಿ ನಮಗೆ ಆನ್ಸರ್ ಡಿಸ್ಪ್ಲೇ ಆಗಬೇಕು, ಹೌದಾ? ಇಲ್ಲಿ ನೋಡಿ, ಕೌಂಟ್ ನಂಬರ್ಸ್ ಅಂದರೆ ನಂಬರ್ಸ್ ಎಷ್ಟಿವೆ ಕೌಂಟ್ ಮಾಡುತ್ತೆ ಅಷ್ಟೇ. ಸೊ ನೋಡಿ ಇಲ್ಲಿ ಟೋಟಲ್ ಎಷ್ಟಿವೆ, 1 2 3 4 5 6 ಇದೆನಾ, ಹೌದಾ? ಇದನ್ನು ನೋಡಿ ಫಾರ್ಮುಲಾ ಕಾಣುತ್ತೆ, ಜಸ್ಟ್ ಕ್ಲಿಕ್ ಮಾಡಿ ಇಸ್ ಈಕ್ವಲ್ ಟು ಕೌಂಟ್ ಫ್ರಮ್ F39. ಸೊ F39 ಇಂದ ಹಿಡಿದು ಅಂದರೆ ಇಲ್ಲಿ ಈ ರೋ ಇಂದ ಹಿಡಿದು F44ವರೆಗೂ ಏನಾಗಿದೆ ಕೌಂಟ್ ಆಗಿಬಿಟ್ಟು F45 ಅಲ್ಲಿ ನಿಮಗೆ ಆನ್ಸರ್ ಡಿಸ್ಪ್ಲೇ ಆಗಿದೆ, ಅಂದರೆ ಟೋಟಲ್ ಎಷ್ಟು ನಂಬರ್ಸ್ ಇವೆ ಅಂತ ಹೇಳಿ. ಸೊ ಈ ಕ್ವಶನ್ನು ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ವಿಚ್ ಫಂಕ್ಷನ್ ಇನ್ ಎಕ್ಸೆಲ್ ಟೆಲ್ಸ್ ಹೌ ಮೆನಿ ನ್ಯೂಮರಿಕ್ ಎಂಟ್ರೀಸ್. ನ್ಯೂಮರಿಕ್ ಅಂದರೆ ನಥಿಂಗ್ ಬಟ್ ನಂಬರ್ಸ್. ಸೊ ಎಷ್ಟು ನಂಬರ್ಸ್ ಇವೆ ಅದನ್ನ ಚೆಕ್ ಮಾಡುವಂಥ ಫಾರ್ಮುಲಾ ಯಾವುದು ಅಂತಂದರೆ ನಮ್ಮಲ್ಲ. ನೆಕ್ಸ್ಟ್ ಬಿ ಆಪ್ಷನಲ್ಲಿ ಕೌಂಟ್ ಆ್ಯಂಡ್ ಸಿ ಆಪ್ಷನ್ ಸಮ್ ಅಂದರೆ ಟೋಟಲ್ ಮಾಡುತ್ತೆ. ನೆಕ್ಸ್ಟ್ ಚೆಕ್ ನಂಬರ್. ಸೊ ಇದು ಯಾವುದೂ ಅಲ್ಲ, ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಜಂಪ್ ಟು ಸೆವೆಂತ್ ಕ್ವೆಶನ್. Statistical calculations and preparation of tables and graphs can be done using. ಸೊ ನೋಡಿ ಇಲ್ಲಿ, ಸೊ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಸೊ ಕ್ಯಾಲ್ಕುಲೇಷನ್ಸ್ ನಟಿಂಗ್ ಬಟ್ಟೆ ಯಾವುದು ಫಾರ್ಮುಲಾಸ್ ಯೂಸ್ ಮಾಡೋದಾಗಿರ್ಬೋದು. ನೆಕ್ಸ್ಟ್ ಪ್ರಿಪ್ರೇಷನ್ ಆಫ್ ಟೇಬಲ್ಸ್, ಸೊ ಟೇಬಲ್ಸ್ನ ಇನ್ಸರ್ಟ್ ಮಾಡೋದಾಗಿರ್ಬೋದು. ನೆಕ್ಸ್ಟ್ ಗ್ರಾಫ್ಸ್, ಇವೆಲ್ಲ ಒಟ್ಟು ಅಂದರೆ ಎಲ್ಲನೂ ಒಂದೇ ಆ್ಯಪಲ್ಲಿ ಅಂದರೆ ಒಂದೇ ಯಾವುದು ಅಪ್ಲಿಕೇಶನಲ್ಲಿ ಸಿಗ್ಬೋದು ಅಂತಂದರೆ, ಸೊ ಯಾವುದು ನೋಡಿ, ಎ ಆಪ್ಷನ್ ಅಡೋಬ್ ಫೋಟೋಶಾಪ್, ನೆಕ್ಸ್ಟ್ ಬಿ ಆಪ್ಷನ್ ಎಕ್ಸೆಲ್, ನೋಟ್ ಪ್ಯಾಡ್, ಪವರ್ ಪಾಯಿಂಟ್. ಸೊ ಇದು ಯಾವುದರಲ್ಲಿ ಯೂಸ್ ಆಗುತ್ತೆ, ನಮ್ಮ ಎಲ್ಲ ಆಪ್ಷನ್ಸ್ ಒಂದೇ ಅಪ್ಲಿಕೇಶನ್ಲಿ ಯೂಸ್ ಆಗುತ್ತೆ ಅಂತಂದರೆ ದಟ್ ಈಸ್ ಅ ಎಕ್ಸೆಲ್. ನೋಡಿ ತೋರಿಸ್ತೀನಿ ಇಲ್ಲಿ. ಸೊ ಎಕ್ಸೆಲಲ್ಲಿ ನೋಡಿ ಇಲ್ಲಿ ಫಾರ್ಮುಲಾಸ್ ಯೂಸ್ ಆಗುತ್ತೆ, ಹೌದಾ? ಸೊ ನೆಕ್ಸ್ಟ್ ಇನ್ಸರ್ಟಲ್ಲಿ ನೋಡಿ ಇಲ್ಲಿ ಚಾರ್ಟ್ಸ್, ಯಾವುದು ಕಾಲಮ್ ಚಾರ್ಟ್, ಲೈನ್ ಚಾರ್ಟ್, ಪೈ ಚಾರ್ಟ್, ಈ ರೀತಿ ಚಾರ್ಟ್ಸ್ ಯೂಸ್ ಆಗ್ತವೆ. ದೆನ್ ಟೇಬಲ್, ಪೈವೋಟ್ ಟೇಬಲ್. ಸೊ ನಮಗೆ ಆಲ್ ಇನ್ ಒನ್ ಪ್ಯಾಕೇಜ್ ಅಂತೇಳಿ ಹೇಳ್ಬೋದು ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. ಓಕೆ, ಸೊ ಇದಕ್ಕೆ ಸೆವೆಂತ್ ಕ್ವಶನ್ಗೆ ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಏಯ್ತ್ ಕ್ವಶನ್. ಫಂಕ್ಷನ್ಸ್ ಇನ್ ಎಮ್ ಎಸ್ ಎಕ್ಸೆಲ್ ಮಸ್ಟ್ ಬಿಗಿನ್ ವಿತ್. ಸೊ ಫಂಕ್ಷನ್ಸ್ ಇನ್ ಎಮ್ ಎಸ್ ಎಕ್ಸೆಲ್ ಅಂತಂದರೆ ಏನು ಗೊತ್ತಾ? ಸೊ ಇವಾಗ ನಾವೇನು ಮಾಡ್ತೀವಿ, ಒಂದು ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಒಂದು ಫಾರ್ಮುಲಾ ಯೂಸ್ ಮಾಡಿ ನಮಗೆ ಆನ್ಸರ್ ಬೇಕು. ನೋಡಿ ಇಲ್ಲಿ ನಾನು ಜಸ್ಟ್ ಡಿಲೀಟ್ ಮಾಡ್ತೀನಿ ಇದನ್ನು. ನೋಡಿ ಇದು ಟೋಟಲ್ ಕೌಂಟ್ ಮಾಡಬೇಕು, ಹೌದಾ? ಸೊ ಕೌಂಟ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿದ್ದು ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಎಂಥ ಫಾರ್ಮುಲಾ ಯೂಸ್ ಮಾಡಬೇಕು? ನಾನು ಡ್ರ್ಯಾಗ್ ಮಾಡಲ್ಲ, ಇವಾಗ ಜಸ್ಟ್ ಟೈಪ್ ಮಾಡ್ತೀನಿ, ಈಸ್ ಈಕ್ವಲ್ ಟು ಸಮ್ ಅಂತೇಳಿ ಹಾಕ್ತೀನಿ. ಸೊ ನಮಗೆ ಟೋಟಲ್ ಬೇಕು, ಹೌದಾ? ಓಪನ್ ಕಾಮನ್ ಬ್ರ್ಯಾಕೆಟ್, ಇಲ್ಲಿಂದ ಡ್ರ್ಯಾಗ್ ಮಾಡ್ತೀನಿ ನಾನು ಫ್ರಮ್ 12ಇಂದ ಹಿಡಿದು, ಓಕೆ ವೆಯ್ಟ್, ಇಲ್ಲಿಂದ ಫ್ರಮ್ 12ಇಂದ ಹಿಡಿದು 6ವರೆಗೆ ಡ್ರ್ಯಾಗ್ ಮಾಡ್ತೀನಿ. ಸೊ F39 is to F44, ಇಲ್ಲಿಂದ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಜಸ್ಟ್ ಕ್ಲಿಕ್ ಎಂಟರ್. ಸೊ ನೋಡಿ ಇಲ್ಲಿ 57 ಬಂತ. 57 ನೋಡಿ ಇಲ್ಲಿ ಅಂದರೆ ಏನಕ್ಕೆ ಯೂಸ್ ಆಗಿದೆ ಅಂದರೆ ಈಸ್ ಈಕ್ವಲ್ ಟು, ನಾವು ಪ್ರತಿಯೊಂದು ಯಾವುದೇ ಫಾರ್ಮುಲಾ ಯೂಸ್ ಮಾಡಿದ್ರೆ ನೀವು ಈಸ್ ಈಕ್ವಲ್ ಟು ಈಸ್ ಕಂಪಲ್ಸರಿ ಫಾರ್ ಫಾರ್ಮುಲಾಸ್, ಹೌದಾ? ಸೊ ಈಕ್ವಲ್ ಟು ಇಲ್ಲಿ ನೋಡಿ ಎ ಆಪ್ಷನ್ ಆ್ಯಂಡ್ ಓಪನ್ ಕ್ಲೋಸ್ ಸೈನ್ ಅಂದರೆ ನಿಮಗೆ ಅಲ್ಲಿ ಫಾರ್ಮುಲಾ ಅಂದರೆ ಎಮ್ ಎಸ್ ಎಕ್ಸೆಲಲ್ಲಿ ನೀವು ಫಂಕ್ಷನ್ಸ್ ಯೂಸ್ ಮಾಡಬೇಕು ಅಂದರೆ ಫಾರ್ಮುಲಾಸ್ ಯೂಸ್ ಮಾಡಬೇಕಂದ್ರೆ ನಿಮಗೆ ಯಾವ ಸೈನ್ ಇಂಪಾರ್ಟೆಂಟ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ಸು ಯೂಸ್ಫುಲ್ ಆಗುತ್ತೆ, ಬಟ್ ಅದಕ್ಕಿಂತ ಮುಂಚೆ ನಮ್ಗೆ ಯಾವ್ದು ಬೇಕು, ಆ್ಯನ್ ಈಕ್ವಲ್ ಸೈನ್ ಅಂದರೆ ಈಕ್ವಲ್ ಇದ್ದರೆ ಮಾತ್ರ
ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಅಂದರೆ ಸಮ್ ಆಗಿರ್ಬೋದು, ನೆಕ್ಸ್ಟ್ ಕೌಂಟ್ ಆಗಿರ್ಬೋದು, ಅಲ್ಲಿ ಏನಾಗುತ್ತೆ ಅದು ಆ್ಯಡ್ ಆಗುತ್ತೆ, ಅಥವಾ ಇಲ್ಲಾಂದರೆ ಏನಾಗ್ಬಿಡುತ್ತೆ ಅದು ಯೂಸ್ ಆಗಂಗಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ಆಪ್ಷನ್ ಯಾವುದು ಕರೆಕ್ಟ್ ಆಪ್ಷನ್? ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 9th ಕ್ವಶನಲ್ಲಿ ನೋಡೋಣ. ವಿಚ್ ಫಂಕ್ಷನ್ ಇನ್ ಎಕ್ಸೆಲ್ ಚೆಕ್ಸ್ ವೆದರ್ ಎ ಕಂಡೀಷನ್ ಈಸ್ ಟ್ರೂ ಆರ್ ನಾಟ್? ಸೊ ಟ್ರೂ ಆರ್ ನಾಟ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದು ಸ್ಕೂಲ್ ಸ್ಟೂಡೆಂಟ್ಸ್ ರಿಸಲ್ಟ್ ತೊಗೋತೀನಿ ನಾನು, ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೆ. ಸೊ ಎಕ್ಸಾಂಪಲ್ ಪರ್ಪಸ್ಗೆ ಏನು ತೊಗೋತೀವಿ, ರಿಸಲ್ಟ್ ಅಂತ ಅನೌನ್ಸ್ ಮಾಡ್ತೀವಿ. ರಿಸಲ್ಟಲ್ಲಿ ಪಾಸ್ ಆರ್ ಫೇಲ್ ಅಂತೇಳಿ ತೊಗೋತೀವಿ, ಹೌದಾ? ಸೊ ಪಾಸ್ ಆರ್ ಫೇಲ್ನ ಯೂಸ್ ಮಾಡ್ಕೋಬೇಕು ಅಂದರೆ ನಮಗೆ ಯಾವುದು ಸಮ್ ಬೇಕಾ ಅಥವಾ ಕೌಂಟ್ ಬೇಕಾ? ಇಫ್ ಆ್ಯಾವ್ರೇಜ್ ನೀವು ನೋಡಿರ್ತೀರಿ ಲಾಸ್ಟ್ ಇದರಲ್ಲಿ ಸಮ್ ಮಾಡಿದ್ದೆ ನಾನು, ಹೌದಾ? ಈ 8th ಆಪ್ಷನಲ್ಲಿ ಸಮ್ ಯೂಸ್ ಮಾಡಿದ್ದೆ, ಫಾರ್ಮುಲಾ ಯೂಸ್ ಮಾಡಿದ್ದೆ, ಸೊ ಅಲ್ಲೂ ಯೂಸ್ ಆಗಂಗಿಲ್ಲ. ದೆನ್ ಕೌಂಟ್ ಅಂದರೆ ಏನು, ನಂಬರ್ಸ್ನ ಕೌಂಟ್ ಮಾಡುತ್ತೆ, ಸೊ ಅಲ್ಲೂ ಯೂಸ್ ಆಗಂಗಿಲ್ಲ. ಇಫ್ ಅಥವಾ ಆ್ಯಾವ್ರೇಜ್, ಇವೆರಡರಲ್ಲಿ ನಮ್ಗೆ ಏನು ಮಾಡ್ಬೋದು, ಇವಾಗ ಇವೆರಡು ನಮಗೆ ಆನ್ಸರ್ ಗೊತ್ತಾಯಿತು, ಇವು ಆನ್ಸರ್ ಅಲ್ಲ ಅಂಥೇಳಿ, ಹೌದಾ? ಇವೆರಡರಲ್ಲಿ ನಾವೇನು ಮಾಡ್ಬೋದು, ಗೆಸ್ ಮಾಡ್ಬೋದು. ಇವಾಗ ನಾನು ನೋಡಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ. ಸೊ ಈ ರೀತಿ ಸೀರಿಯಲ್ ನಂಬರ್, ನೇಮ್, ಸೊ ನೆಕ್ಸ್ಟ್ ರೋಲ್ ನಂಬರ್, ಸಬ್ಜೆಕ್ಟ್ಸ್ 6 ಅಂದರೆ ನೀವು ಜಸ್ಟ್ ಒಂದು ಎಕ್ಸಾಂಪಲ್ ಪರ್ಪಸ್ಗೆ 6 ಸಬ್ಜೆಕ್ಟ್ಸ್ ಆದರೂ ಹಾಕಿರಿ, 4 ಸಬ್ಜೆಕ್ಟ್ ಆದರೂ ಹಾಕಿರಿ. ಸೊ ಈ ರೀತಿ ನಾನು 6 ಸಬ್ಜೆಕ್ಟ್ಸ್ ತೊಗೊಂಡಿದ್ದೀನಿ, ಟೋಟಲ್ ಮಾಡಿದ್ದೀನಿ. ಸೊ ನೋಡಿ ಟೋಟಲ್ಗೆ ಏನು ಮಾಡಿದ್ದೀನಿ, ಈಸ್ ಈಕ್ವಲ್ ಟು ಸಮ್ E7:J7. ಸೊ ಇಲ್ಲಿಂದ ಇಲ್ಲಿವರೆಗೆ ಏನಾಗಿ ಡ್ರ್ಯಾಗ್ ಮಾಡಿದ್ದೀನಿ, ದೆನ್ ಪರ್ಸೆಂಟೇಜ್ ಕಂಡುಹಿಡಿದಿದ್ದೀನಿ, ದೆನ್ ಆ್ಯಾವ್ರೇಜ್, ದೆನ್ ರಿಸಲ್ಟ್. ಸೊ ಈ ರಿಸಲ್ಟ್ ಹೆಂಗೆ ಬಂತು? ಸೊ ಈ ರಿಸಲ್ಟಲ್ಲಿ ನೋಡಿ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಏನಾಯಿತು ನೋಡಿ, ಇಫ್ ಕಂಡೀಷನ್ ಆ್ಯಡ್ ಮಾಡಿದ್ದಾರೆ, ಹೌದಾ? ಸೊ ವೆದರ್ ಇಫ್ ಅಂತಂದರೆ ಏನು, ವೆದರ್ ಪಾಸ್ ಆರ್ ಫೇಲ್ ಅಂತೇಳಿ ಅರ್ಥ. ಸೊ ಓಪನ್ ಕಾಮನ್ ಬ್ರ್ಯಾಕೆಟ್ M7 ಅಂತಂದರೆ ಆ್ಯಾವ್ರೇಜ್. ಸೊ ಎಮ್ ಇದೆ ನೋಡಿ, M7. ಓಕೆ, M7 ಈಸ್ ಗ್ರೇಟರ್ ದೆನ್ 40 ಅಂದರೆ ಬಂದಿರುವಂಥ ಆ್ಯಾವ್ರೇಜ್ ಮಾರ್ಕ್ಸಲ್ಲಿ ಗ್ರೇಟರ್ ದೆನ್ 40 ಇತ್ತು ಅಂತಂದರೆ ಇಟ್ಸ್ ಅ ಕ್ಯಾಂಡಿಡೇಟ್ ಈಸ್ ಪಾಸ್. ಓಕೆ, ಅದರ್ವೈಸ್ ಇಫ್ M7 ಲೆಸ್ಸರ್ ದೆನ್ 40 ಅಂದರೆ 40%ಗಿನ್ನ ಕಮ್ಮಿ ಇತ್ತು ಅಂತಂದರೆ ಇಟ್ ಇಂಡಿಕೇಟ್ಸ್ ಫೇಲ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಓಕೆ ಇಲ್ಲಿ ನೋಡಿ ಲಾಸ್ಟ್ 10th ಸೀರಿಯಲ್ ನಂಬರ್ 10ನಲ್ಲಿ ನೋಡಿ ಜೆ ಅನ್ನೋ ಸ್ಟೂಡೆಂಟ್ ಏನಾಗಿದ್ದಾನೆ 38% ತೊಗೊಂಡಿದ್ದಾನೆ. ಸೊ ಇಟ್ಸ್ ಶೋಸ್ ಫೇಲ್, ಹೌದಾ? ಸೊ ಇಲ್ಲೆಲ್ಲ ಏನಾಗಿದೆ, ಅಬೋವ್ 40 ಇದ್ದಿದ್ವೆಲ್ಲ ಏನಾಗಿದೆ, ಪಾಸ್ ಆಗಿದೆ. ಸೊ ಇಲ್ಲೇನಾಗಿದೆ, ಫೇಲ್ ಆಗಿದೆ, ಬಿಕಾಸ್ 38% ತೊಗೊಂಡಿದ್ದಾನೆ ಅವನು, ಅದಕ್ಕೆ ಏನಾಗಿದೆ, ಫೇಲ್ ಆಗಿದ್ದಾರೆ. ಸೊ ಅದಕ್ಕೆ ನೋಡಿ ಇಲ್ಲಿ 9th ಕ್ವಶನ್ ಆನ್ಸರ್ ಏನದ, ಇಫ್ ಇರೋದೇ ಕರೆಕ್ಟ್. ಅಂದರೆ ವೆದರ್ ಟ್ರೂ ಆರ್ ನಾಟ್ ಅಂತಂದರೆ ಅಂದರೆ ಸ್ಕೂಲ್ ಸ್ಟೂಡೆಂಟ್ಸ್ಗೋಸ್ಕರ ಪಾಸ್ ಆರ್ ಫೇಲ್ ಅಥವಾ ತೊಗೋಬೋದು, ಅಥವಾ ಕಂಡೀಷನ್ ಇಸ್ ಟ್ರೂ ಆರ್ ನಾಟ್ ಈಗ ಬೇಕು ಅಂತಂದರೆ ಇಫ್ ಕಂಡೀಷನ್ ಮಾತ್ರ ಆ್ಯಡ್ ಮಾಡಬೇಕು. ನೆಕ್ಸ್ಟ್ 10th ಕ್ವಶನ್. ಇನ್ ಎಕ್ಸೆಲ್ ರೋಸ್ ಆರ್ ಲೇಬಲ್ಡ್ ಆ್ಯಸ್. ಸೊ ನೋಡಿ ಇದು ಏನು ಮಾಡ್ಬೋದು, ಅಬ್ಸರ್ವ್ ಮಾಡುವಂಥ ಕ್ವಶನ್, ಹೌದಾ? ಸೊ ಜಸ್ಟ್ ನಾನು ಪ್ಲೇನ್ ಶೀಟ್ ತೊಗೋತೀನಿ. ಇಲ್ಲಿ ಪ್ಲೇನ್ ಶೀಟಲ್ಲಿ ಇಲ್ಲಿ ನೋಡಿ ಪ್ಲೇನ್ ಶೀಟ್, ಓಕೆ, ಶೀಟ್ 3 ತೊಗೋತೀನಿ. ಪ್ಲೇನ್ ಶೀಟಲ್ಲಿ ನೋಡಿ ಇಲ್ಲಿ ರೋಸ್ ಏನು ಕಂಟೈನ್ ಮಾಡುತ್ತೆ, ರೋಸ್ ಏನು ಕಂಟೈನ್ ಮಾಡುತ್ತೆ, ಕಾಲಮ್ಸ್ ಏನು ಕಂಟೈನ್ ಮಾಡುತ್ತೆ ಅಂಥೇಳಿ ಕ್ವಶನ್ ಇದು. ಸೊ ನೋಡಿ ಇಲ್ಲಿ ರೋಸ್ ಏನು ಕಂಟೈನ್ ಮಾಡುತ್ತೆ, ನಂಬರ್ಸ್ನ ಕಂಟೈನ್ ಮಾಡುತ್ತೆ, ಹೌದಾ? ನಂಬರ್ 1 ರೋ, ನಂಬರ್ 2 ರೋ, 11th ರೋ, 9th ರೋ. ಸೊ ಈ ರೀತಿ ನಾವು ಇಂಡಿಕೇಟ್ ಮಾಡ್ಬೋದು. ಸೊ ಕಾಲಮ್ಸ್ ಯಾವ ರೀತಿ ಕೌಂಟ್ ಆಗುತ್ತೆ, ಎ ಕಾಲಮ್, ಬಿ ಕಾಲಮ್, ಸಿ ಕಾಲಮ್. ನಮ್ಮ ಕ್ವಶನ್ ಏನು ನೋಡಿ ಇಲ್ಲಿ, ಇನ್ ಎಕ್ಸೆಲ್ ರೋಸ್ ಆರ್ ಲೇಬಲ್ಡ್ ಆ್ಯಸ್. ಸೊ ಇನ್ ಎಕ್ಸೆಲಲ್ಲಿ ರೋಸ್ನ ಯಾವ ರೀತಿ ಇಂಡಿಕೇಟ್ ಮಾಡಿದ್ದಾರೆ, ಎ ಬಿ ಸಿ. ಸೊ ನೋ, ಯಾಕಂದರೆ ಇದು ಕಾಲಮ್ಗೆ ಯೂಸ್ ಆಗುತ್ತೆ. 1 2 3 ಎಕ್ಸೆಟ್ರಾ. 1 2 3 ಅಂತಂದರೆ ನೋಡಿ ರಿಲೇಟೆಡ್ ಇದೆನಾ, 1 2 3, ಹೌದಾ? ರೋಸ್ಗೆ 1 2 3 ಅಂತೇಳಿ ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸಿ ಆಪ್ಷನ್ A1 A2. ಸೊ ಇದು ರಾಂಗ್ ಆಪ್ಷನ್. ನೆಕ್ಸ್ಟ್ ಡಿ ಆಪ್ಷನಲ್ಲಿ ಡಾಲರ್ ಸಿಂಬಲ್ $1. ಸೊ ಇದು ಯಾವುದು ಅಲ್ಲ, ನಮಗೆ ಯಾವುದು, ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ನೋಡಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಇಲ್ಲಿ ಕಾಣಿಸಿದೆ, ಹೌದಾ? ಏನು ಇಂಡಿಕೇಟ್ ಮಾಡುತ್ತೆ, ನಂಬರ್ಸ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ 11th ಕ್ವಶನ್ ನೋಡೋಣ. ಹೌ ವಿಲ್ ಯು ಗ್ರಾಫಿಕಲಿ ರೆಪ್ರೆಸೆಂಟ್ ಎಕ್ಸ್ಪೆಂಡಿಚರ್ ಇನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಡಿಪಾರ್ಟ್ಮೆಂಟ್ ವೈಸ್ ತೊಗೊಂಡ್ರೆ ನೀವು, ಫಾರ್ ಎಕ್ಸಾಂಪಲ್ ಅಂತಂದರೆ ಯಾವುದಾದ್ರೂ ಡಿಪಾರ್ಟ್ಮೆಂಟ್ಸ್ ತೊಗೊಂಡಿರ್ತೀವಿ, ಯಾವುದು ಗಾರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಫರ್ನಿಚರ್, ದೆನ್ ನೆಕ್ಸ್ಟ್ ಇನ್ನೊಂದು ಯಾವುದು ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್. ಈ ರೀತಿ ಡಿಪಾರ್ಟ್ಮೆಂಟ್ ವೈಸ್ ತೊಗೊಂಡಾಗೆ ನಾವು ಯಾವ ಚಾರ್ಟ್ನ ಯೂಸ್ ಮಾಡಬೇಕು, ಆಬ್ವಿಯಸ್ಲಿ ಯಾವ ಚಾರ್ಟ್ ಯೂಸ್ ಮಾಡಬೇಕು ಅಂತಂದರೆ, ಸೊ ನೋಡಿ ಇಲ್ಲಿ
ಪೈ ಚಾರ್ಟ್ನ ಯೂಸ್ ಮಾಡ್ಕೋಬೇಕು. ಓಕೆ, ಪೈ ಚಾರ್ಟ್ನ ಏನಕ್ಕೆ ಯೂಸ್ ಮಾಡ್ಕೋಬೇಕಂದ್ರೆ ಈ ಡಿಪಾರ್ಟ್ಮೆಂಟ್ ವೈಸ್ ತೊಗೊಂಡ್ರೆ ಏನಾಗುತ್ತೆ, ನಮಗೆ ನೀಟಾಗಿ ನಮಗೆ ಆನ್ಸರ್ ಸಿಗುತ್ತೆ, ಆಮೇಲೆ ನೀಟಾಗಿ ಪಿಕ್ಚರ್ ಸಿಗುತ್ತೆ, ಎಷ್ಟು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನಿದೆ ಅಂತ ಕರೆಕ್ಟಾಗಿ ಮೆನ್ಷನ್ ಆಗುತ್ತೆ. ಸೊ ಹಾಗಾಗಿ ನಾವು ಗ್ರಾಫಿಕಲ್ ರೆಪ್ರೆಸೆಂಟಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಏನಾದರೂ ಎಕ್ಸ್ಪೆಂಡಿಚರ್ ಇದ್ದಾಗೆ ಸೊ ಪೈ ಚಾರ್ಟ್ ಅನ್ನೋದೇ ತೊಗೋಬೇಕು. ಸೊ 11th ಕ್ವಶನಲ್ಲಿ ಸಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ 12th ಕ್ವಶನ್. ಹೌ ಮೆನಿ ಶೀಟ್ಸ್ ಆರ್ ದೇರ್ ಬೈ ಡಿಫಾಲ್ಟ್ ವೆನ್ ವಿ ಕ್ರಿಯೇಟ್ ಅ ನ್ಯೂ ಎಕ್ಸೆಲ್ ಫೈಲ್? ಓಕೆ, ಸೊ ನೋಡಿ ಇದು ಈಸಿ ಕ್ವಶನ್, ಬಟ್ ಇದನ್ನು ಅಬ್ಸರ್ವ್ ಮಾಡಬೇಕು. ಈ ಕ್ವಶನಲ್ಲಿ ತುಂಬ ಅಬ್ಸರ್ವೇಷನ್ ಇಸ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿ ಈ ಶೀಟಲ್ಲಿ ಏನು ಮಾಡ್ಬೋದು, ಒಂದು ನ್ಯೂ ಶೀಟ್, ಹೌದಾ, ಈ ನ್ಯೂ ಶೀಟ್ ಆಗಿರ್ಬೋದು, ವರ್ಕಿಂಗ್ ಶೀಟ್ ಆಗಿರ್ಬೋದು. ಸೊ ನಾವು ಫಸ್ಟ್ ಎಕ್ಸೆಲ್ನ ಓಪನ್ ಮಾಡಿದ ತಕ್ಷಣ ಕಾಣಿಸೋದೆ ನಮಗೆ ಯಾವುದು, ಶೀಟ್ 1, ಶೀಟ್ 2, ಶೀಟ್ 3, ಇವು 3 ಏನದಾವೆ ಡಿಫಾಲ್ಟ್ ಶೀಟ್ಸ್ ಇದ್ದಾವೆ, ಹೌದಾ. ಸೊ ಇಲ್ಲಿ ಕಾಣ್ತಿದೆ ಕ್ವಶನ್ ಏನದ ನಮ್ದು ಇದು, ಇನ್ ಹೌ ಮೆನಿ ಶೀಟ್ಸ್ ಆರ್ ದೇರ್ ಬೈ ಡಿಫಾಲ್ಟ್ ವೆನ್ ವಿ ಕ್ರಿಯೇಟ್ ಎ ನ್ಯೂ ಎಕ್ಸೆಲ್ ಫೈಲ್? ಹೌದಾ, ಒಂದು ಫೈಲ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಆ ಶೀಟ್ ಅಂದರೆ ಆ ವರ್ಕಿಂಗ್ ಏರಿಯಾದಲ್ಲಿ ಎಷ್ಟು ಶೀಟ್ಸ್ ಇವೆ, ಶೀಟ್ 1, ಶೀಟ್ 2, ಶೀಟ್ 3 ಅಂದರೆ ಟೋಟಲ್ 3 ಶೀಟ್ಸ್ ಇವೆ. ಸೊ ನಮ್ಮ ಆಪ್ಷನ್ ಕರೆಕ್ಟ್ ಆಪ್ಷನ್ ಯಾವುದು, ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 13th ಕ್ವಶನ್. ಇನ್ ಎಕ್ಸೆಲ್ ವಿಚ್ ಒನ್ ಡೊನೇಟೆಡ್ ಎ ರೇಂಜ್ ಫ್ರಮ್ B1 ಥ್ರೂ E5? ಓಕೆ, ಸೊ ನೋಡಿ ಇದೂ ಈಸಿ ಕ್ವಶನ್ ನಿಮಗೆ. ಇನ್ ಎಕ್ಸೆಲ್ ವಿಚ್ ಒನ್ ಡೊನೇಟೆಡ್ ಎ ರೇಂಜ್ ಫ್ರಮ್ B1 ಥ್ರೂ E5? ಸೊ B1 ಟು E5 ಅನ್ನೋದನ್ನ ಯಾವ ರೀತಿ ಇಂಡಿಕೇಟ್ ಮಾಡುತ್ತೆ ಅಂತಂದರೆ B1 to E5. ಸೊ ನೋಡಿ ಇಲ್ಲಿ B1 to E5. ಸೊ ಇಲ್ಲಿ ಓಕೆ, ಇಲ್ಲಿ ಬೇಡ. ಸೊ B1 to E5 ಅಂತಂದರೆ ಇಲ್ಲಿಂದ ಇಲ್ಲಿವರೆಗೆ ಏನು ತೊಗೋತೀವಲ್ಲ ನಾವು, ಇವು ಫಾರ್ ಎಕ್ಸಾಂಪಲ್ ನೋಡಿ ಕ್ಯಾಲ್ಕುಲೇಷನ್ ತೊಗೋತೀನಿ ನಾನು ಇಲ್ಲಿ. ಓಕೆ, ಸೊ ಇದು ಬೇಡ. ಇಲ್ಲಿ ನಾವೇನಾದರೂ ಕ್ಯಾಲ್ಕುಲೇಷನ್ಸ್ ತೊಗೋಬೇಕಾದ್ರೆ ಏನು ಮಾಡ್ತೀವಿ, ಡೊನೇಟೆಡ್ ರೇಂಜ್ನ ನಾವು ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅಂತಂದರೆ ಡ್ಯಾಶಲ್ಲಿ ಕನ್ವರ್ಟ್ ಮಾಡಲ್ಲ, ಕೊಲನಲ್ಲಿ ಕನ್ವರ್ಟ್ ಮಾಡ್ತೀವ ಅಥವಾ 2 ಅಲ್ಲಿ ಕನ್ವರ್ಟ್ ಮಾಡ್ತೀವ, ಡಾಲರ್ ಸಿಂಬಲ್ ಹಾಕ್ತೀವ ಅಂತಂದರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸೊ ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ನಾವು ಏನು ಮಾಡ್ತೀವಿ, ಇಷ್ಟು ಅಂದರೆ ಏನು ಮಾಡ್ತೀವಿ, ಕೊಲನ್ ಹಾಕ್ಬಿಟ್ಟು ನಾವು ಇಂಡಿಕೇಟ್ ಮಾಡ್ತೀವಿ. ಸೊ 13th ಕ್ವಶನಲ್ಲಿ ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 14th ಕ್ವಶನ್ ನೋಡೋಣ. ವಿಚ್ ಆಫ್ ದೀಸ್ ಕೀಸ್ ಆರ್ ಯೂಸ್ಡ್ ಇನ್ MS Excel ಟು ಇನ್ಸರ್ಟ್ ಕರೆಂಟ್ ಟೈಮ್ ಇನ್ ವರ್ಕ್ ಬುಕ್? ಸೊ ಕರೆಂಟ್ ಟೈಮ್ ವಿಚ್ ದೀಸ್ ಕೀಸ್ ಅಂದರೆ ಯಾವ ಕೀ ಯೂಸ್ ಆಗುತ್ತೆ ಅಂದರೆ ಇದರಲ್ಲಿ ಯಾವುದರಲ್ಲಿ, ಎಕ್ಸೆಲಲ್ಲಿ. ಓಕೆ, ಸೊ ಈ ಎಕ್ಸೆಲಲ್ಲಿ ನಮಗೆ ಕರೆಂಟ್ ಡೇಟ್ ಬೇಕು, ಏನದ ಡೇಟ, ಓಕೆ ಟೈಮ್ ಇದೆ, ಹೌದಾ. ಕರೆಂಟ್ ಟೈಮ್ ಅಂದರೆ ಪ್ರೆಸೆಂಟ್ ಟೈಮ್ ಬೇಕು ಅಂದರೆ ಯಾವ ಕೀನ ಯೂಸ್ ಮಾಡಬೇಕಂದ್ರೆ ಏನು ಕ್ಲಿಕ್ ಮಾಡಬೇಕು ಅಂತ ಹೇಳಿ ನೋಡೋಣ ಇಲ್ಲಿ. ಸೊ 14th ಕ್ವಶನ್, ಹೌದಾ. ಸೊ 14th ಕ್ವಶನಲ್ಲಿ ಯಾವುದಿದೆ ನೋಡೋಣ, ಇದು ಒಂದೊಂದೇ ಆಗಿ ಕ್ಲಿಕ್ ಮಾಡ್ಕೊತ ಹೋಗೋಣ. ಕಂಟ್ರೋಲ್ ಪ್ಲಸ್ ಡಬಲ್ ಕೊಟೇಶನ್. ಓಕೆ, ಕಂಟ್ರೋಲ್ ಪ್ಲಸ್ ಡಬಲ್ ಕೊಟೇಶನ್ ಹಾಕಿದೆ, ಸೊ ಏನು ಇಂಡಿಕೇಟ್ ಆಗಲಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಕಂಟ್ರೋಲ್ ಪ್ಲಸ್ ಸೆಮಿಕಾಲನ್. ನೋಡಿ ಇಲ್ಲಿ ನೆಕ್ಸ್ಟ್ ಹಾಕೋಣ, ಕಂಟ್ರೋಲ್ ಪ್ಲಸ್ ಸೆಮಿಕಾಲನ್, ಕಂಟ್ರೋಲ್ ಪ್ಲಸ್ ಸೆಮಿಕಾಲನ್. ನೋಡಿ ಪ್ರೆಸೆಂಟ್ ಡೇಟ್ ಮೆನ್ಷನ್ ಆಯ್ತಾ, ಹೌದಾ. ಸೊ ಇವತ್ತಿನ ಡೇಟ್ 26/4/2021. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಕಾಲನ್. ನೆಕ್ಸ್ಟ್ ಇದರಲ್ಲಿ ನೋಡೋಣ. ಓಕೆ ವೆಯ್ಟ್, ಕಂಟ್ರೋಲ್ ಪ್ಲಸ್ ಕಾಲನ್. ಸೊ ಕಂಟ್ರೋಲ್ ಪ್ಲಸ್ ಕಾಲನ್ನಲ್ಲೂ ಏನಾಯಿತು, ಡೇಟ್ ಮೆನ್ಷನ್ ಆಯಿತು. ಸೊ ಇವಾಗ ಯಾವುದು ಕಂಟ್ರೋಲ್ ಪ್ಲಸ್ ಸೆಮಿಕಾಲನ್ ಹಾಕಿದ್ವಿ, ಸೊ ಇಲ್ಲಿ ಕಂಟ್ರೋಲ್ ಪ್ಲಸ್ ಕಾಲನ್ ಹಾಕಿದ್ವಿ, ಸೊ ಸೇಮ್ ಡೇಟ್ ಮೆನ್ಷನ್ ಆಯಿತು, ಹೌದಾ. ಸೊ ಇದರಲ್ಲಿ ಯಾವ್ದು ತಗೋಬೋದು ಅಂತಂದರೆ ನಮಗೆ ಕರೆಕ್ಟ್ ಆನ್ಸರ್ ಬಂದಿರೋದೇ ಯಾವುದು, ಸಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಕಾಲನ್ ಇಡಲೇಬೇಕು. ಸೊ ಸಿ ಆಪ್ಷನಲ್ಲಿ ಕಂಟ್ರೋಲ್ ಪ್ಲಸ್ ಕಾಲನ್ ಹಾಕ್ರಿ, ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 15th ಕ್ವಶನಲ್ಲಿ ನೋಡ್ರಿ, ಹೈಪರ್ ಲಿಂಕ್ಸ್ ಕ್ಯಾನ್ ಬಿ ಇನ್. ಸೊ ಹೈಪರ್ ಲಿಂಕ್ಸ್ ಅಂದರೆ ಆ ಆಪ್ಷನ್ ಏನಿದೆಯಲ್ಲ, ಹೈಪರ್ ಲಿಂಕ್ ಆಪ್ಷನ್ ಅನ್ನೋದು ಯಾವುದರಲ್ಲಿದೆ ನೋಡೋಣ ಇಲ್ಲಿ. ಓಕೆ, ಸೊ ಹೈಪರ್ ಲಿಂಕ್ ಎಲ್ಲಿ ಬರುತ್ತೆ, ಸೊ ಪೇಜ್ ಲೇಔಟ್, ಓಕೆ.
ಸೊ ಇಲ್ಲಿ ಎಲ್ಲಿ ಬರುತ್ತೆ, ಸೊ ನೋಡೋಣ ಇರ್ರಿ. ಹೈಪರ್ ಲಿಂಕ್, ವೇರ್ ಇಸ್ ದ ಹೈಪರ್ ಲಿಂಕ್? ಓಕೆ, ದೇರ್ ಇಸ್ ನೋಡಿ ಸಿಕ್ತು ಹೈಪರ್ ಲಿಂಕ್, ಸಾರಿ ಇನ್ಸರ್ಟ್ ಅಲ್ಲೇ ಇದೆ. ಓಕೆ, ಹೈಪರ್ ಲಿಂಕ್ ನೋಡಿ ಇಲ್ಲಿ ಏನು ಕೇಳ್ತಿದ್ದಾರೆ ಕ್ವಶನ್. ಸೊ ಹೈಪರ್ ಲಿಂಕ್ಸ್ ಕ್ಯಾನ್ ಬಿ ಇನ್, ಹೈಪರ್ ಲಿಂಕ್ ಎಲ್ಲಿರುತ್ತೆ, ಯಾವ ಆಪ್ಷನಲ್ ಅಂದರೆ ಯಾವ ಇದರಲ್ಲಿ ಟ್ಯಾಬ್ ಅಂತಲೂ ಹೇಳಕ್ಕೆ ಬರಲ್ಲ, ಯಾವ ಆಪ್ಷನಲ್ಲಿದೆ ಅಂತೇಳಿ ಇನ್ಸರ್ಟ್ಗೆ ಹೋಗೋಣ. ಸೊ ನೋಡಿ ಇಲ್ಲಿ ಹೈಪರ್ ಲಿಂಕ್ ಜೊತೆಗೆ ಯಾವ್ಯಾವ ಆಪ್ಷನ್ಸ್ ಇವೆ, ಹೌದಾ? ಈ ಇನ್ಸರ್ಟ್ ಟ್ಯಾಬಲ್ಲಿ, ದಿಸ್ ಇಸ್ ಅ ಟ್ಯಾಬ್ಸ್ ರೈಟ್. ಸೊ ಇನ್ಸರ್ಟ್ ಟ್ಯಾಬಲ್ಲಿ ಯಾವ್ಯಾವ ಆಪ್ಷನ್ಸ್ ಇವೆ, ಹೈಪರ್ ಲಿಂಕ್ ಜೊತೆ ಇನ್ನೂ ಯಾವ್ಯಾವ ಆಪ್ಷನ್ಸ್ ಇವೆ ಅಂಥೇಳಿ ಕ್ವಶನ್ ಇದು. ಸೊ ಟೆಕ್ಸ್ಟ್, ಪಿಕ್ಚರ್ಸ್, ಡ್ರಾಯಿಂಗ್ ಆಬ್ಜೆಕ್ಟ್ಸ್ ನೋಡೋಣ. ಸೊ ಇನ್ಸರ್ಟಲ್ಲಿ ಟೆಕ್ಸ್ಟ್ ಇದೆನಾ? ಓಕೆ, ಟೆಕ್ಸ್ಟ್ ಬಾಕ್ಸ್ ಸಿಕ್ತು. ದೆನ್ ಪಿಕ್ಚರ್ ಇದೆನಾ? ಪಿಕ್ಚರ್ ಬಾಕ್ಸ್ ಸಿಕ್ತು. ಶೇಪ್ಸ್, ಹೌದಾ? ಶೇಪ್ಸ್ನೂ ಸಿಕ್ತು. ಸೊ ಇದೆಲ್ಲ ಯಾವುದಿದೆ ಆಪ್ಷನ್ ನೋಡೋಣ ಇಲ್ಲಿ. ಡ್ರಾಯಿಂಗ್ ಆಬ್ಜೆಕ್ಟ್ಸ್, ಡ್ರಾಯಿಂಗ್ ಆಬ್ಜೆಕ್ಟ್ಸ್ ನಥಿಂಗ್ ಬಟ್ ಅ ಶೇಪ್ಸ್, ಹೌದಾ? ಸೊ ಅದರಲ್ಲಿ ಎಲ್ಲ ಇದೆ, ಹೌದಾ? ಆಲ್ ಆಫ್ ದಿ ಅಬೋ ಇಸ್ ದ ಕರೆಕ್ಟ್ ಆನ್ಸರ್. ಸೊ 15th ಕ್ವಶನಲ್ಲಿ ಡಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಷ್ಟೊತ್ತು ಕ್ಲಾಸ್ ಕೇಳಿದ್ರಿ. ಓಕೆ, ನಿಮಗೆ ಕ್ಲಾಸ್ ಲೈಕ್ ಆದರೆ ನಮಗೂ ಒಂದು ಲೈಕ್ ಕೊಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ನ ಡಿಸ್ಕಸ್ ಮಾಡೋಣ. ಅಂಟಿಲ್ ದೆನ್, ಥ್ಯಾಂಕ್ ಯು.